ಸಾಕ್ಷಿ ಧ್ಯಾನ. ನಾವು ಯಾವ ಆಸನದಲ್ಲಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಶರೀರ ರಿಲ್ಯಾಕ್ಸ್ ಆಗಿರಬೇಕು, ಸ್ಥಿರ ಆಗಿರಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು. ಇಲ್ಲಿ ನಾವು ದೃಶ್ಯ, ದ್ರಷ್ಟ, ಸಾಕ್ಷಿ ಈ ಮೂರರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ದೃಶ್ಯ ಅಂದರೆ ಏನು ನೋಡ್ತೀವೋ, ಏನು ಕೇಳ್ತೀವೋ, ಏನು ಅನುಭವ ಮಾಡ್ತೀವೋ. ಸಬ್ಜೆಕ್ಟ್. ದೃಶ್ಯ ಅಂದರೆ ಕಣ್ಣಿಂದ ಕಾಣುವುದು ಮಾತ್ರ ಅಲ್ಲ, ಕೇಳಿಸ್ಕೊಳ್ಳೋದು, ಅನುಭವ ಮಾಡ್ಕೊಳ್ಳೋದು ಎಲ್ಲ ಸೇರುತ್ತೆ. ದ್ರಷ್ಟ ಅಂದರೆ ಕಾಲ್ಪನಿಕ ನಾನು ನೋಡಿದೆ, ನಾನು ಮಾಡಿದೆ, ನಾನು ಕೇಳಿದೆ, ಅನುಭವ ಮಾಡುವವನು. ಸಾಕ್ಷಿ ವಾಸ್ತವಿಕ ಸ್ಥಿತಿ, ತುರಿಯ ವ್ಯವಸ್ಥೆ ಅಂತಾರಲ್ಲ ಅದು. ಆ ಸಾಕ್ಷಿನ ನಾವು ಎಚ್ಚರಗೊಳಿಸೋಣ. ಈಗ ನಾವು ಆಧ್ಯಾತ್ಮದಲ್ಲಿ ಕೇಳಿದ್ದೀವಿ ಸಾಕ್ಷಿ ಬಗ್ಗೆ, ಆದರೆ ಅದು ಕೇಳಿದ ಮಾತು. ನಾವೀಗ ಸ್ವಯಂನ ಅನುಭವದಿಂದ ಸಾಕ್ಷಿ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ನಾವು ಕೇಳಿಸ್ಕೊಂಡಿದ್ದೀವಿ ಸಾಕ್ಷಿ ಅಂದರೆ ನಮ್ಮ ಚೈತನ್ಯದ ಸ್ವಭಾವ ಅಂತ. ಅನುಭವ ಇಲ್ಲ, ಆ ಅನುಭವನ ಮಾಡ್ಕೊಳ್ಳೋಣ. ಇಲ್ಲಿ ನಾವು ದೃಶ್ಯ, ದ್ರಷ್ಟ ಇದರಿಂದ ಈಚೆ ಬಂದು ಸಾಕ್ಷಿಯ ಅನುಭವ ಮಾಡ್ಕೊಳ್ಳೋಣ. ಕುಳಿತುಕೊಂಡಿದ್ರೆ ಓಕೆ, ಮಲಗಿದರೂ ಓಕೆ. ಇಲ್ಲಿ ಶರೀರ ಸಹ ದೃಶ್ಯ. ಸಾಕ್ಷಿ ವ್ಯವಸ್ಥೆಯಲ್ಲಿರಬೇಕು ಅಂದರೆ ನಾವು ಈ ಶರೀರದಿಂದನೂ ದೂರ ಆಗಬೇಕು, ದ್ರಷ್ಟದಿಂದ ಸಹ ದೂರ ಆಗಬೇಕು. ಆಗ ಸಾಕ್ಷಿನ ತಲುಪ್ಬೋದು. ಸಾಕ್ಷಿಯ ಎನರ್ಜಿ ಏನೇ ದ್ರಷ್ಟದಲ್ಲಿ ಸೇರಿಕೊಂಡಿದೆ, ಅದರಿಂದ ಹೊರಬಂದು ನಾವು ಸಾಕ್ಷಿನ ತಲುಪಬೇಕಾಗಿದೆ. ದೀರ್ಘ ಉಸಿರನ್ನು ತಗೋತಾ ನಿಧಾನಕ್ಕೆ ಬಿಡಿ. ಶರೀರನ ಶಾಂತ ಮಾಡಿ. ಶರೀರಕ್ಕೆ ಸಜೆಷನ್ ಕೊಡ್ತಾ ಶರೀರನ ಶಾಂತ ಮಾಡ್ಬೋದು. ದೇಹ ಶಿಥಿಲ ಆಗ್ತಾಯಿದೆ, ಶಾಂತ ಆಗ್ತಾಯಿದೆ. ಉಸಿರಾಟದ 4 ಹಂತ. ಉಸಿರು ಒಳಗಡೆ ಹೋಗ್ತಾಯಿದೆ, ಹೊಟ್ಟೆ ಉಬ್ಬಿದೆ. ನಿಧಾನಕ್ಕೆ ಉಸಿರು ಹೊರಗಡೆ ಬರ್ತಾಯಿದೆ, ಉಸಿರು ಹೊರಗಡೆ ನಿಂತಿದೆ. ದೀರ್ಘ ಆಳ ಉಸಿರಾಟ ಮಾಡಿ. ದೃಶ್ಯ ಏನೇನಿದೆ ಅಂದರೆ ಸೌಂಡ್. ನನ್ನ ಮಾತನ್ನ ಕೇಳಿಸ್ಕೋತಾ ಇದ್ದೀರಾ? ಗಾಡಿಯ ಸೌಂಡ್ ಬರ್ತಾಯಿದೆ, ಯಾರೋ ಮಾತಾಡ್ತಿರೋ ಶಬ್ದ ಕೇಳಿಸ್ತಾ ಇದೆ, ಫ್ಯಾನಿನ ಸದ್ದು. ಇವೆಲ್ಲ ದೃಶ್ಯ, ಹೊರಗಡೆ ವಸ್ತು, ಸಬ್ಜೆಕ್ಟ್. ನನಗಿಂತ ಭಿನ್ನ, ನಾನು ಒಳಗಿಂದ ಕೇಳಿಸ್ಕೊಳ್ಳುವವನು. ನಾನೇ ಬೇರೆ, ಸೌಂಡ್ ಬೇರೆ. ಇದರ ಅನುಭವ ಮಾಡಿ ಕೇಳಿಸ್ಕೊಳ್ಳಿ. ಗಾಡಿ ಸೌಂಡ್ ಏನು ಬರ್ತಾಯಿದೆ, ಧ್ಯಾನನ 2 ಕಡೆ ಹರಿಸಬೇಕಾಗತ್ತೆ. ಒಂದು ದೃಶ್ಯ, ಸೌಂಡ್ ಬರ್ತಾಯಿದೆ. ಇನ್ನೊಂದು ದ್ರಷ್ಟ, ಕೇಳಿಸ್ಕೊಳ್ಳೋನು. ನನ್ನೊಳಗೆ ಯಾರು ಕೇಳಿಸ್ಕೊತಾ ಇದ್ದಾರೆ ಅವನ ಮೇಲೂ ಗಮನ ಹರಿಸಬೇಕಾಗತ್ತೆ. ಪಾದದಿಂದ ತಲೆಯವರೆಗೆ ಏನು ನೋವಾಗ್ತಾಯಿದೆ, ಆ ನೋವನ್ನು ಯಾರಿಗಾಗ್ತಾಯಿದೆ, ಆ ನೋವನ್ನು ಅನುಭವಿಸೋನು. ಎರಡನ್ನೂ ನೋಡಬೇಕಾಗತ್ತೆ. ದೇಹದ ಅನುಭವ ಸಮೇತ ದೃಶ್ಯ. ನನ್ನ ಧ್ವನಿ ಸಹ ದೃಶ್ಯ, ಯಾಕಂದರೆ ಇಂದ್ರಿಯ ಅನುಭವ ಸಬ್ಜೆಕ್ಟ್. ಯಾರಿಗೆ ಅನುಭವ ಆಗ್ತಾಯಿದೆ, ಯಾರು ಕೇಳಿಸ್ಕೊತಾ ಇದ್ದಾರೆ ಅವ್ರ ಮೇಲೂ ಗಮನ ಹರಿಸಿ.